ಗಟ್ಟಿ ನೋಡಿದ್ರೆ ಮುಟ್ಟಿರೋ ನಿಜವಾಗ್ಲೂ ಎಷ್ಟು ಗಟ್ಟಿನೆಸ್ ಫೀಲ್ ಆಗ್ತಾ ಇದೆ ಅಲ್ವಾ? ನೆಸ್ ಮಲ್ಚಿ ಇಲ್ದಿರನೇ ಈ ಥರ ಬೆಳೆದಿರೋದು ಇದೆ ಫಸ್ಟ್ ಅಲ್ಲ ಸರ್. ಅದರ ಹಾರ್ಡ್ನೆಸ್ ಹೆಂಗಿದೆ ನೋಡಿ. ಇವಾಗ ಕೀಪಿಂಗ್ ಕ್ವಾಲಿಟಿ ಇರ್ತದೆ ನೋಡಿ. ಒಂದು ದಳ ಹೋದ್ರಲ್ಲ ಏನಿಲ್ಲ ನಿಮಗೆ. ಆಕ್ಚುಲಿ ವೈಟು ಇದರಲ್ಲಿ ಇಷ್ಟು ಆಗುತ್ತೆ ಅನ್ಕೊಂಡಿಲ್ಲ ಸರ್ ನಾನು. ಹೌದಾ? ಯಾವ್ದು ಇಷ್ಟು ನಾನು ನೋಡ್ದಂಗೆ ಯಾವ್ದು ಇಷ್ಟು ಮಾತ್ರ ಆಗಿಲ್ಲ. ಹೌದಾ? ಅದು ಅಂತ ಬಟ್ ಇಷ್ಟೊಂದು ಅಗಲ ಯಾರ್ದು ಬೆಳೆದಿಲ್ಲ ನಾನು ನೋಡ್ದಂಗೆ. ಹೌದಾ? ಹೌದು ಸರ್. ಇವಾಗ ಇದರಲ್ಲಿ ಇಷ್ಟು ಮಾತ್ರ ಬೆಳೆಯಕ್ಕಾಗಲ್ಲ ಅನ್ಕೊಂಡಿದೆ ಸರ್ ನಾವು. ಯಾಕಂದ್ರೆ ಇಷ್ಟೊಂದು ಬಿಸಿ ಇಷ್ಟೊಂದು ವಾತಾವರಣ ಇದರಲ್ಲಿ ಈ ಮಟ್ಟಕ್ಕೆ ಆಗುತ್ತೆ ಅನ್ಕೊಂಡೇ ಇರಲಿಲ್ಲ ನಾವು. ನಮಸ್ತೆ ಮಿತ್ರರೇ, ಇವತ್ತು ಇನ್ನೊಂದು ಹೂವಿನ ತೋಟಕ್ಕೆ ಬಂದಿದ್ದೀನಿ. ಹೊಸಕೋಟೆ ಚಿಂತಾಮಣಿ ರಸ್ತೆ, ಇಂಟೀರಿಯರ್ ಬರಬೇಕು, ಬೀರ್ಜೇನಹಳ್ಳಿ ಅಂತ ಚಿಂತಾಮಣಿ ತಾಲೂಕಿಗೆ ಸೇರಿದ್ದ ಗ್ರಾಮ. ಏನು ವಿಶೇಷತೆ ಅಂದರೆ ಈಗ ಪ್ರೆಸೆಂಟ್ ಇರೋ ಬೆಳೆಗಳಲ್ಲಿ ಈಗ ಟೆಂಪ್ರೇಚರ್ ರೈಸ್ ಆಗ್ತಾಯಿದೆ. ಥ್ರಿಪ್ಸ್ ಮ್ಯಾನೇಜ್ಮೆಂಟು ಭಾಳ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಹೂವಿನ ಕ್ವಾಲಿಟಿ ಕೊಡೋಕ್ಕಾಗ್ತಿಲ್ಲ ಅಂತ. ಈಗ ನೋಡಿ, ಈ ರೈತರು ಎಲ್ಲಿ ಇನ್ಸ್ಪಿರೇಷನ್ ತೊಗೊಂಡ್ರು ಗೊತ್ತಿಲ್ಲ. ಆ ನ್ಯೂಟ್ರಿಷನ್ ಶೆಡ್ಯೂಲ್ದು ಏನಿದೆ ಅದು ಕ್ರೈಸಾಂಥೆಮಲ್ ಮಾಡಿರೋದು. ಅಂದರೆ ಭೂಮಿ ಆರೈಕೆಗೆ ಮಹತ್ವ ಕೊಟ್ಟಿರೋದ್ರಿಂದ ಇವರು ಸಾಮಾನ್ಯವಾಗಿ ನೀವೆಲ್ಲ ಬಳಸ್ತಿರ್ತಕ್ಕಂಥ ಔಷಧಿಗಳನ್ನೇ ಬಳಸಿ ಥ್ರಿಪ್ಸ್ ಹತೋಟಿಗೆ ಬಂದಿದೆ. ಇವ್ರಿಗೆ ಮಾರ್ಗದರ್ಶನ ಸಿಕ್ಕಿದ್ದು ಹೊಸಕೋಟೆಯಲ್ಲಿರೋ ಶ್ರೀವಾರಿ ಅಗ್ರೋ ಟ್ರೇಡರ್ಸ್ ಇದ್ದಾರಲ್ಲ, ಸೋಮಶೇಖರ್ ಅವ್ರ ಕಡೆಯಿಂದ, ಅವರಿಂದಲೇ ಪ್ರಾಡಕ್ಟ್ಸ್ ತೊಗೊಂಡಿರೋದು. ಸೊ ಪ್ಲಾಟ್ ಒಳಗೆ ಹೋಗೋಣ. ಈಗ ಹೂ ಮಾರ್ಕೆಟಿಗೆ ರೆಡಿಯಾಗಿದೆ, ಹೋಗ್ತಾ ಇದೆ. ಇದನ್ನು ನೋಡ್ಕೊಂಡು ಹೋಗೋಣ. ರೈತರ ಹೆಸರು ಕೃಷ್ಣಪ್ಪ ಅಂತ. ಅವ್ರ ಹತ್ರ ಮಾತಾಡಿ ಡೀಟೇಲ್ಸ್ ತೊಗೊಳ್ಳೋಣ. ನೋಡಿ, ಸೇವಂತಿಗೆ ಬೆಳೆಯಲ್ಲಿ 3 ಬಣ್ಣದ್ದು ಹಾಕಿದ್ದಾರೆ. ತಿಳ್ಕೊಳ್ಳೋಣ ಬನ್ನಿ ಡೀಟೇಲ್ಸ್ ಎಲ್ಲ. ನನಗೆ ರೆಡಿ ಇದೆ ನೋಡಿ. ನಮಸ್ತೆ ಕೃಷ್ಣಪ್ಪರೇ. ನಮಸ್ತೆ ಸರ್. ಸೇವಂತಿಗೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ ಸರ್? ಸುಮಾರು 1 ವರ್ಷ ಇದಾಯ್ತು ಅಷ್ಟೇ. ಇನ್ನೂ ಹೊಸಬ್ರೆ ಈ ಕ್ಷೇತ್ರಕ್ಕೆ? ಈಗ ಎಷ್ಟು ವೆರೈಟಿಗಳು ಹಾಕಿದ್ದೀರಾ ಸರ್? ನಾವು 3 ವೆರೈಟಿ ಹಾಕಿದ್ದಾರೆ. 3 ವೆರೈಟಿ ಹಾಕಿದ್ದೀರಾ? ಯಾವ್ಯಾವುದು ಸರ್? ಐಶ್ವರ್ಯ, ಓಕೆ, ಚಾಕ್ಲೇಟು, ಮತ್ತು ವೈಟ್ ಇದೆ, ಮುಸ್ಕಿನ್ ವೈಟ್ ಅಂತ ಹೇಳ್ಬಿಟ್ಟು. ಇದು ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ದು ಸರ್? ಇದು ಡಿಸೆಂಬರ್ ಎಂಡಲ್ಲ ಸರ್. ಡಿಸೆಂಬರ್ ಎಂಡಲ್ಲ? ಹೌದು ಸರ್. ಲೈಟಿಂಗ್ ಮಾಡಿದ್ರಾ? ಮಾಡಿ ಸರ್, ಲೈಟಿಂಗ್ ಮಾಡಿದ್ರಿ. ಓಕೆ. ಈಗ ಹೂವು ಕಟಾವು ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ ಸರ್? ಇದು 4ನೇ ಕಟಾವು ಆಗಿದೆ. ಈಗ 5ನೇ ಕಟಾವಕ್ಕೆ ಹೊಡಿತೀವಿ ಸರ್. 5ನೇ ಕಟಾವು. ಓಕೆ. ಪ್ರತಿ ದಿವಸ ಇರುತ್ತಾ ಹಾರ್ವೆಸ್ಟ್, ಅಥವಾ ಒಂದೊಂದು ಬ್ಯಾಚ್ ಮಾಡ್ಕೊಂಡು ಕೀಳ್ತಾ ಇದ್ದೀರಾ ಹೇಗೆ ಅಂತ? ಸರ್ ಇಲ್ಲ, ಬ್ಯಾಚ್ ವೈಸೇ ಕಟ್ ಮಾಡ್ತೀರಿ. ಡೈಲಿ ಅಂದರೆ ಡೈಲಿ ಇರುತ್ತೆ ಹೂವು. ಈಗ ಮಾರುಕಟ್ಟೆ ಬೆಲೆ ಹೇಗಿದೆ ಸರ್? ಈಗ ಮೊನ್ನೆ ಸ್ವಲ್ಪ ಕಡಿಮೆ ಆಗಿತ್ತು. ಈಗ ನೆನ್ನಿಂದ ಏನೋ ಸ್ವಲ್ಪ ರೈಸ್ ಆಗಿದೆ ಮಾರ್ಕೆಟ್. ಈಗ ನೀವು ಡೈಲಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ? ಹೌದು ಸರ್. ನಿಮ್ಮ ಸ್ನೇಹಿತರು ಬೆಳೆದಿರ್ತಾರೆ ಸೇವಂತಿಗೆ ಅದು ಇದು. ಸೊ ನಿಮಗೆ ನಿಮ್ಮ ಬೆಳೆ ಬಗ್ಗೆ ಏನು ಅನ್ನಿಸ್ತದೆ? ಗುಣಮಟ್ಟ ಆಗಿರ್ಬೋದು, ಇಳುವರಿ ಆಗಿರ್ಬೋದು, ಸಮಸ್ಯೆಗಳು ಏನಿದೆ, ಈಗ ಅನುಕೂಲಗಳು ಏನಾಗಿದೆ ಸರ್? ಗುಣಮಟ್ಟ ನೋಡಿದ್ರೆ ಪರವಾಗಿಲ್ಲ ಸರ್. ಕ್ವಾಲಿಟಿ ಮಾರ್ಕೆಟ್ಗೆ ಹೋದ್ರೆ ತಕ್ಷಣ ನಮ್ಮ ಇದೇನಿದೆ ಹೂವು ಮುಂಚೆನೇ ಎತ್ಕೊತಾರೆ. ಓಕೆ. ಈಗ ಬೇರೆ ಹೂಗಳಲ್ಲಿ ಸಮಸ್ಯೆಗಳೇನು ಬಂದಿದೆ? ಈಗ ಬೇರೆಯವ್ರು ಯಾರನ್ನ ಹೇಳೋರು, ನಿಮಗೆ ಗೊತ್ತಿರೋರು ನಿಮ್ಮನ್ನೇನಾದ್ರೂ ಕೇಳ್ಬೋದಲ್ಲ, ಅವ್ರಿಗೆ ಏನು ಸಮಸ್ಯೆಗಳು ಕಾಣಿಸ್ತಾ ಇದೆ? ತೋಟ ಸರ್, ಅಂದರೆ ಹೆಚ್ಚಾಗಿ ಯಾವ ಬೇರೆ ತೋಟಗಳಲ್ಕ ನಮ್ಮ ತೋಟಕ್ಕೆ ಹೋಲಿಕೆ ಮಾಡೋದೇನಂದರೆ, ತೋಟ ಆಗಿದೆ ಬಟ್ ದಪ್ಪ ಆಗಿಲ್ಲ, ಸೈಜ್ ಇಲ್ಲ, ಇಳುವರಿ ಇಲ್ಲ, ಗುಣಮಟ್ಟ ಕಡಿಮೆ ಆಯ್ತು. ಓಕೆ. ಇದು ಏನು ವ್ಯತ್ಯಾಸ ಆಗಿದೆ? ನಾವು ಸೋಮಶೇಖರ್ ಅವರು ಸ್ವಲ್ಪ ಮಾಹಿತಿ ಕೊಡ್ಬೋದಾ, ಏನೇನು ಕೊಟ್ಟಿದ್ದೀರಾ ಅಂತೇಳಿ ಸರ್? ನೀವು ಇವ್ರಿಗೆ ಸರ್, ನಾವು ಫಸ್ಟು ಬೆಡ್ ಪ್ರಿಪ್ರೇಷನ್ ಮಾಡಿಸ್ಬೇಕು ಅಂತಲೇ ಫಸ್ಟು ನಾವು ಪ್ರಿಪ್ರೇಷನ್ ಮಾಡಿದ್ವಿ ಸರ್. ಇದಕ್ಕೆ ಮೇಯ್ನು ನೀವು ಹೇಳ್ದಂಗೆ ಫಸ್ಟು ಬೆಡ್ಡಿಗೆ ಏನೇನು ಕೊಡಬೇಕು, ತಿಪ್ಪೆ ಗೊಬ್ಬರದಿಂದ ಹಿಡ್ದು ಆಮೇಲೆ ಅದಕ್ಕೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕ್ಸಿದ್ವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಅದಾಗದ್ಮೇಲೆ ಸರ್ ನಾವು DAP, ಪೊಟ್ಯಾಶು, CMS ಅಲ್ಟ್ರಾ, ಮೈಕ್ರೋನ್ಯೂಟ್ರಿಯೆಂಟ್ ಸರ್ ಇಷ್ಟು ಬೆಡ್ಡು ಕೊಟ್ವಿ ಸರ್ ಫಸ್ಟು. ಆಮೇಲೆ AMC ಕೊಟ್ವಿ ಸರ್. ಆಮೇಲೆ ಬೆಡ್ಡೆಲ್ಲ ಆದಮೇಲೆ AMC ಕೊಟ್ವಿ. AMC ಆದಮೇಲೆ ಗಿಡ ಸ್ಟಾರ್ಟ್ ಮಾಡಿದ್ಮೇಲೆ ಸಿಟ್ರಮ್ ಕೊಟ್ವಿ ಸರ್. ಫಸ್ಟ್ 1 ಎಕರೆಗೆ ಸಿಟ್ರಮ್ ಕೊಟ್ವಿ.
ಸಿಟ್ರಾಮ್ ಆದಮೇಲೆ 3 ದಿನ ಡ್ರೆಂಚಿಂಗಿಗೆ. ಆಮೇಲೆ ನೆಕ್ಸ್ಟು ವ್ಯಾಮ್ ಗೋಲ್ಡನ್ನು ಆಮೇಲೆ ಪೊಟ್ಯಾಷಿಯಮ್ ಮ್ಯೂಮೇಟು ಕೊಟ್ವಿ ಸರ್. ಸೇಮ್ ನೀವೇನು ಹೇಳಿದ್ರು ಅದೇ ಒಂದು ಟ್ರೀಟ್ಮೆಂಟು ಇದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಆಮೇಲೆ ಅದಾದಮೇಲೆ ಸೀವಿಡ್ ಎಕ್ಸ್ಟ್ರಾಕ್ಟು, ಆಮೇಲೆ ಬಯೋಗ್ಯಾರ್ ಸಿಸ್ಟಮ್ ಸರ್, MMB ಕಂಪ್ನಿಯವ್ರದ್ದು. ಬಯೋಗ್ಯಾರ್ ಸಿಸ್ಟಮು 5 ಕ್ಯಾನ್ವರೆಗೂ 1 ಟೈಮ್ ಕೊಟ್ಟಿದ್ದೀವಿ ಸರ್ ಇದಕ್ಕೆ. ಇಷ್ಟು ಸಿಸ್ಟಮ್ ಕಂಪ್ಲೀಟ್ AMC ಫುಲ್ 5 ಕೊಟ್ಟಿದ್ದೀವಿ ಸರ್, ಬಳಸಲಾಗಿದೆ ಸರ್. ಸೊ 1, 2 ಇನ್ನೊಂದು ವೈಟ್, 3 ಬಣ್ಣ ಎಷ್ಟಿದೆ? 3 ಬಣ್ಣದ ಸೇರಿ ವಿಸ್ತೀರ್ಣ ಎಷ್ಟು ಎಕರೆ ಬರ್ತದೆ? ಇದು 1 ಎಕರೆ 2 ಎಕರೆ ಬರುತ್ತೆ. 2 ಎಕರೆಯಿಂದ ಒಂದೊಂದೇ ಕ್ಯಾನ್ ಕೊಟ್ಟಿರೋದು? ಒಂದೊಂದೇ ಕ್ಯಾನ್ ಸರ್, ಒಂದು ಎಕರೆಗೆ ಒಂದೊಂದು ಕ್ಯಾನ್ ಕೊಟ್ಟಿದ್ದೀವಿ. ಡಿವೈಡ್ 5 ಕಾರದ. ಈಗ ಬೆಲೆ ವೈಸು ಈ 3 ಬಣ್ಣಗಳಲ್ಲಿ ಯಾವುದಕ್ಕೆ ಡಿಮ್ಯಾಂಡು, ಯಾವ್ದು ಜಾಸ್ತಿ ಬೆಲೆ ಹೋಗುತ್ತೆ ಸರ್? ವೈಟ್ಗಿದೆ ಮತ್ತೆ ಓಕೆ, ಐಶ್ವರ್ಯಾಗಿದೆ ಸರ್. ಸೊ ಇವತ್ತಿನ ಬೆಲೆ ಕಂಪೇರ್ ಮಾಡೋದಾದ್ರೆ ವೈಟ್ ಏನು ರೇಟ್ ಹೋಗುತ್ತೆ ಸರ್? 150 ಹೋಗುತ್ತೆ. 150. ಇದು ಇದು ನಿನ್ನೆ 100, 130 ರೀಚ್ ಆಗುತ್ತೆ. ಇದು ಚಾಕ್ಲೇಟು ಇದು 100 ಅಷ್ಟೇ. 100. ಓಕೆ. ಇದೇ ಫಸ್ಟ್ ಟೈಮಾ ಈ ಕಲರ್? ಹಾಂ, ಇದು ಇದೆ ಫಸ್ಟ್ ಸರ್. ವೈಟು ಅಷ್ಟೇ, ಇದು ಅಷ್ಟೇ. ಬಟ್ ನಾವು ಎಲ್ಲೋ ಕಲರ್ನ ಹೆಚ್ಚಾಗಿ ಬೆಳೀತಾ ಇದ್ದು. ಇದು ಫಸ್ಟ್ ಟೈಮ್ ಇದು. ಬಟ್ ಸೋಮಶೇಖರ್ ಅವರೇ, ನೀವು ಮಾರ್ಕೆಟ್ ಸಿಚುವೇಶನ್ ಗೊತ್ತಲ್ಲ, ಜಾಸ್ತಿ ಬೇಡಿಕೆ ಇರೋದು ಎಲ್ಲೋಗೆನಾ? ಎಲ್ಲೋ ಮತ್ತೆ ವೈಟ್. ಎಲ್ಲೋ ಮತ್ತೆ ವೈಟ್ ಡಿಮ್ಯಾಂಡ್. ಇನ್ನೊಂದು ಮಚ್ಚಿಲಿ ಪೇಪರ್ ಆಗಿಲ್ಲ ಸರ್, ಅದೊಂದು ಪ್ರಾಬ್ಲಮ್ ಇದರಲ್ಲಿ. ಮಚ್ಚಿಲಿ ಪೇಪರ್ ಆಗಿದೆ, ಇನ್ನೂ ಸ್ವಲ್ಪ ಡೆವಲಪ್ ಇರೋದೇನೋ ನನ್ನ ಅಂದಾಜು. ಏನೋ ಮಲ್ಚಿಂಗ್ ಇಲ್ದಂಗೆ ಬೆಳೆದಿರೋದು ನಾವು. ಸೊ ಅದು ವಿಶೇಷ ಸ್ನೇಹಿತರೆ, ಗಮನಿಸಬೇಕಾಗಿರೋದು ಮಲ್ಚಿಂಗ್ ಇಲ್ಲದೆ ಮಾಡಿರೋದು. ನೋಡಿ, ಇದು ಹೊಡ್ಕೊಂಡಿರೋದಾಗಿರ್ಬೋದು, ಹೂವು ಗಟ್ಟಿ ನೋಡಿದ್ರೆ ಮುಟ್ಟಿರೋ ನಿಜವಾಗ್ಲೂ ಎಷ್ಟು ಗಟ್ಟಿನೆಸ್ ಫೀಲ್ ಆಗ್ತಾ ಇದೆ ಅಲ್ವಾ? ಮಲ್ಚಿ ಇಲ್ದಿರನೇ ಈ ತರ ಬೆಳೆದಿರೋದು ಇದೆ ಫಸ್ಟ್ ಅಲ್ಲ ಸರ್? ಅದರ ಹಾರ್ಡ್ನೆಸ್ ಹೆಂಗಿದೆ ನೋಡಿ. ಇವಾಗ ಕೀಪಿಂಗ್ ಕ್ವಾಲಿಟಿ ಇರ್ತದೆ ನೋಡಿ, ಒಂದು ದಳ ಹೋದ್ರಲ್ಲ ಏನಿಲ್ಲ ನಿಮಗೆ ಆಗಿರ್ತದೆ, ಬಂದಿದೆ. ಸೊ ಇಂಟಿಗ್ರೇಟೆಡ್ ಸಮಗ್ರ ಪೋಷಕಾಂಶ ನಿರ್ವಹಣೆ ಸರ್, AMC ಆಗಿರ್ಬೋದು, ಅಂದರೆ ಜೈವಿಕ ಗೊಬ್ಬರಗಳು. ಈಗ ಸ್ನೇಹಿತರೆ ನೋಡಿ, ಸೂಕ್ಷ್ಮಾಣು ಜೀವಿಗಳು ನಮ್ಮ ಮನುಷ್ಯನಿಗೆ ಎಷ್ಟು ರೀತಿ ಸಹಕಾರಿಯಾಗಿದೆ ಅಂತ 2 ವಾರದಿಂದ ವಿಡಿಯೋ ಮಾಡಿದ್ದೀನಿ. ನೀವು ಭಾಳ ಜನ ನೋಡಿಲ್ಲ ಆ ವಿಡಿಯೋನ ನೋಡಿ. ಅವುಗಳು ಬಳಸಿರೋದ್ರಿಂದ, ಆಮೇಲೆ ಬಯೋಸ್ಟಿಮ್ಯುಲೆಂಟ್ಸ್ ಬೇರೆ ಬೇರೆದೆಲ್ಲ ಈಗ ಹೇಳಿದ್ರಲ್ಲ, ವರ್ಮಿ ಹ್ಯೂಮ್ ಆಗಿರ್ಬೋದು, ಸೀವೀಡ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಅವುಗಳನ್ನ ನಿರಂತರವಾಗಿ ಮಣ್ಣು ಕೊಡ್ತಾ ಇರೋದ್ರಿಂದ ಈ ಗುಣಮಟ್ಟ ಬರೋದಕ್ಕೆ ಸಾಧ್ಯ ಆಗಿದೆ. ಹಾಗೆಯೇ ಈಗ ಎಲ್ಲರದ್ದು ಜಾಸ್ತಿ ವೈಟ್ ಫ್ಲೈಸು, ತ್ರಿಪ್ಸು, ಸೀಡೆಗಳ ಸಮಸ್ಯೆ ಜಾಸ್ತಿ ಹೇಳ್ತಾರೆ ಎಲ್ಲರೂ. ಈಗ ಹೇಳ್ತಿರೋದು ಆ್ಯಕ್ಚುಲಿ ಹಿಂಗೆ ಹಾರಾಡೋದು ಕಾಣಿಸ್ತದೆ ಹೋದರೆ, ನಿಮ್ಮಲ್ಲಿ ಆ ಮಟ್ಟಕ್ಕೆ ಕಾಣಿಸ್ತಿಲ್ಲ. ಯಾವ್ಯಾವ ಔಷಧಿಗಳು ಬಳಸಲಾಗಿದೆ ಸೋಮಶೇಖರ್ ಹೇಳ್ಬೋದಾ? ಇವರು ಕೊಟ್ಟಿರೋದ್ರಲ್ಲಿ ಫಸ್ಟ್ ಡಿಸೈಡ್ ಕೊಟ್ಟಿದ್ದೀನಿ. ಡಿಸೈಡ್ ಬಗ್ಗೆ ನನ್ನ ಚಾನಲಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೋಡಿ ಸ್ನೇಹಿತರೆ. ಪ್ಲಸಿವಾ ಬಗ್ಗೆನೂ ವಿಡಿಯೋ ಇದೆ. ಆಮೇಲೆ ತ್ರಿದೇವ್ ಕೊಟ್ಟಿದ್ದೀನಿ ಸರ್. ತ್ರಿದೇವ್ ಬಗ್ಗೆನೂ ವಿಡಿಯೋ ಇದೆ, ಕಂಪ್ಲೀಟ್ ಡೀಟೇಲ್ಸ್. ಆಮೇಲೆ ಟ್ರಾಸಿಡ್ ಒಂದ್ಸರಿ ಟ್ರಾಸಿಡ್ ಕೊಟ್ಟಿದ್ದೀನಿ. ಆಮೇಲೆ ಟಾಲ್ಸ್ಟಾರ್ ಪ್ಲಸ್ ಒಂದ್ಸರಿ ಕೊಟ್ಟಿದ್ದೀನಿ. ಓಕೆ. ಆಮೇಲೆ ಟಕಾಫ್ ಒಂದ್ಸರಿ ಕೊಟ್ಟಿದ್ದೀನಿ. ಟಕಾಫ್, ಓಕೆ. ಆಮೇಲೆ ಇದು ಎಕ್ಸ್ಬೋನಸ್ ಅಂತ ಕೊಟ್ಟಿದ್ದೀನಿ. ಎಕ್ಸ್ಬೋನಸ್ ಇಷ್ಟರಲ್ಲೇ ಟ್ರಿಪ್ಸ್ ಮ್ಯಾನೇಜ್ಮೆಂಟ್ ಮಾಡೋದು ಸುಲಭ ಆಗೋಗಿದೆ. ಸೊ ಮುಖ್ಯವಾದ ಕಾರಣ ಪೋಷಕಾಂಶ ನಿರ್ವಹಣೆ ಸರ್. ತುಂಬಾ ಒಳ್ಳೆ ರಿಸಲ್ಟ್ ಕಾಣಿರೋದಂದ್ರೆ ಅದರಲ್ಲೇ ನಮಗೆ ತುಂಬಾ ಚೆನ್ನಾಗಿ ಬಂದಿರೋದು. ಯಾವುದೇ ನಾನು ತೋಟಗಳು ನೋಡಿದೀನಿ ಸರ್, ಬೇರೆದ್ರಲ್ಲಿ ಇಷ್ಟೊಂದು ಮಟ್ಟಕ್ಕೆ ರಿಸಲ್ಟ್ ಬಂದಿಲ್ಲ. ಎಷ್ಟು ನಾವು ಒತ್ತು ಕೊಟ್ಟಿದ್ದ ಪೋಷಕಾಂಶ ನಿರ್ವಹಣೆಗೆ, ಆ ಒಂದು ರಿಸಲ್ಟ್ ಇವತ್ತು ಇಲ್ಲೇ ಕಣ್ಮುಂದೆ ಕಾಣಿಸ್ತದೆ. ಸೊ ನೀವು ಕೊಟ್ಟಿರೋ DAP ಆಗಿರ್ಬೋದು, ಬೇರೆ ಗೊಬ್ಬರಗಳು, ಬಯೋಸ್ಟಿಮ್ಯುಲೆಂಟು ಎಲ್ಲದ್ರ ಉಪಯೋಗ ಆಗೋದಕ್ಕೆ ಈ ಗೇರ್ ಸಿಸ್ಟಮ್ ಏನಿದೆ AMC ಪ್ರಾರಂಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ವ್ಯಾಮ್ ಗೋಲ್ಡ್ D ಅಂತ ಇದೆ, ಅದೊಂದು ಪೊಟ್ಯಾಷಿಯಂ ಮ್ಯೂಮೇಟ್, ವರ್ಮಿ ಹ್ಯೂಮು, ಇವುಗಳೆಲ್ಲ ಬಳಸಲಾಗಿದೆ. ಆಕ್ಚುಲಿ ವೈಟ್ ಇದರಲ್ಲಿ ಇಷ್ಟು ಆಗುತ್ತೆ ಅನ್ಕೊಂಡಿಲ್ಲ ಸರ್ ನಾನು. ಹೌದಾ? ಯಾವ್ದು ಇಷ್ಟು ನಾನು ನೋಡ್ದಂಗೆ ಯಾವ್ದು ಇಷ್ಟು ಮಾತ್ರ ಆಗಿಲ್ಲ. ಹೌದಾ? ಬಟ್ ಸೀರೆ ಕಟ್ಟಿದ್ರೆ ನಮ್ಗೆ ಅದು ಮುಂಚೆ ನಮ್ಗೆ ಗೊತ್ತಿಲ್ಲ, ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದು ಅಂತ. ಬಟ್ ಇಷ್ಟೊಂದು ಅಗಲ ಯಾರ್ದು ಬೆಳೆದಿಲ್ಲ ನಾನು ನೋಡ್ದಂಗೆ. ಹೌದಾ? ಸರ್. ನಮಗೂ ಸ್ವಲ್ಪ ಈ ಫೀಲ್ಡ್ಗಳು ಕಡಿಮೆನೆ, ಬರೀ ಎಲ್ಲ. ನನಗೆ ಸೀರೆ ಕಟ್ಟೆ ಅದು ಅರ್ದ್ಬಿಟ್ಟಿದೆ, ಸೀರೆ ಚೆನ್ನಾಗಿ ಕಟ್ಟಿದೆ, ಅದೆಲ್ಲ ಬಿಸಿಲಿಗೆ ಮತ್ತೆ ಗಾಳಿಗೆ ಅರ್ದ್ಬಿಟ್ಟಿದೆ ಸರ್ ಅದು. ಇರುತ್ತೆ ಇದು ಬೆಳೆ ಸರ್? ಇರುತ್ತೆ ಇನ್ನೂ ಒಂದು 15 days ಇಂದ ಇರುತ್ತೆ. ಒಂದು ತಿಂಗಳವರೆಗೂ ಇರುತ್ತೆ ಸರ್, ರೀಚ್ 1 ತಿಂಗಳು ಇರುತ್ತೆ. ಓಕೆ ಓಕೆ. ಏನು ಸೋಮಣ್ಣ ಏನು ಹೇಳಿದ್ರು ಅದೆಲ್ಲ ಪರ್ಫೆಕ್ಟ್ ಮಾಡಿದ್ರಿ ಅವ್ರು. ಏನು ಅಂತ ಯಾವ ಥರ ಬಿಡಬೇಕು ಅವರೇ ನಮ್ಗೆ ಮಾಹಿತಿ ಕೊಡ್ತಾ ಇದ್ರು. ಇದು ಬಿಟ್ಟಿಲ್ಲ, ಇದು ನೋಡ್ರಿ, ಇದಕ್ಕೆ ಇನ್ನೂ ನೀವು. ಆ್ಯಕ್ಚುಲಿ ಇದು ಚಿಂತಾಮಣಿ ತಾಲೂಕು, ಅವ್ರಿರೋದು ಹೊಸಕೋಟೆ. ನಿಮ್ಗೆ ಹತ್ರ ಅಂತಲ್ಲ, ಮೊದಲಿಂದ ಆ ಕಡೆನೇ ಔಷಧಿಗಳಿಗೆ ಹೋಗೋದು ನೀವು? ಇಲ್ಲ, ನಾವು ಆಲ್ಮೋಸ್ಟ್ ಎಲ್ಲ ನಂದಗುಡಿಚಿದೆ, ಹೊಸಕೋಟೆನೇ ಹೆಚ್ಚಾಗಿ. ಈ ಕಡೆ ಹೋಗಲ್ಲ ನಾವು, ಈ ಕಡೆ ಹೋಗಲ್ಲ. ಸೊ ಮಾರ್ಕೆಟಲ್ಲಿ ನಿಮ್ಮ ಪರಿಚಿತರ ಮುಖಾಂತರ ಅವ್ರ ಪರಿಚಯ ಆಗಿದೆ ನಿಮಗೆ? ನಿಮ್ಮ ಅಣ್ಣ ಅವ್ರ ಮುಖಾಂತರ? ಅವ್ರ ಮುಖಾಂತರ ನಮ್ಮ ಪರಿಚಯ ಆಗಿದೆ. ಸೋಮಣ್ಣ ನಮ್ಮ ಮುಖಾಂತರನೇ ಆಗಿದ್ದು. ಫಸ್ಟ್ ಹೇಳ್ಬಿಟ್ರು ಒಂದು ಬ್ಯಾಚ್
ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಪಾಲಿಸಲೇಬೇಕು. ಇವಾಗ ಇದರಲ್ಲಿ ಇಷ್ಟು ಮಾತ್ರ ಬೆಳೆಯಕ್ಕಾಗಲ್ಲ ಅನ್ಕೊಂಡಿದೆ ಸರ್ ನಾವು, ಯಾಕಂದ್ರೆ ಇಷ್ಟೊಂದು ಬಿಸಿ ಇಷ್ಟೊಂದು ವಾತಾವರಣ ಇದರಲ್ಲಿ ಈ ಮಟ್ಟಕ್ಕೆ ಆಗುತ್ತೆ ಅನ್ಕೊಂಡೇ ಇರಲಿಲ್ಲ ನಾವು. ಬೆಳವಣಿಗೆ ಹಂತದಲ್ಲಿ ತುಂಬಾ ಶೀತ ಇತ್ತು. ಶೀತ ಈಗ ಹೂವು ಬರುವಾಗ ಸಡನ್ ಆಗಿ ಬಿಸಿಲು ಆಯ್ತು. ಟ್ರಿಪ್ಸ್, ವೈಟ್ ಫ್ಲೈಸ್, ಸೀಡೆಗಳು ಏನುಗಳದು ವಿಪರೀತ. ಫಾರ್ಮ್ ಹೌಸ್ ಅಲ್ಲಿ ಇಷ್ಟು ಮಾತ್ರ ಆಗಿಲ್ಲ, ನಾನು ನೋಡಿದೆ. ಬಟ್ ಫಾರ್ಮ್ ಹೌಸ್ ಅಲ್ಲಿ ಸಹ ಇಷ್ಟು ಮಾತ್ರ ಆಗಿಲ್ಲ ಯಾವ್ದು ತೋಟ. ಪಾಲಿ ಹೌಸ್ಗಳಲ್ಲಿ ಅವರು ಒಳ್ಳೆ ಪಾಲಿ ಹೌಸ್ ಹಾಕಿ ಈ ತರ ಬೆಳೆಯಕ್ಕಾಗಿಲ್ಲ. ಇದು ಏನ್ ವೈಟ್ ಅಂತಾರೆ ಇದನ್ನ? ಸರ್ ಇದು ಮುಸ್ಕಿನ್ ವೈಟ್. ಮಸ್ಕಿನ್ ವೈಟ್ ಅಂತ ಹೇಳ್ಬಿಟ್ಟು. ಓಕೆ, ಇದು ಯಾವ ಉದ್ದೇಶಕ್ಕೆ ಹೋಗುತ್ತೆ? ಹೂವು ಆರುಗಳಿಗೆ ಹೋಗೋದೇನಾ? ಯಾವ್ದು? ಆರುಗಳಿಗೆ ಸರ್. ಆರ್ಗ್ ಹೋಗುತ್ತೆ. ವೈಟ್ ಆರ್ಗ್ ಹೋಗುತ್ತೆ. ಇದು ಒಂದ್ಸರಿ ಹೂವು ಮುಗ್ದೋದ್ಮೇಲೆ ಬೆಳೆ ಮುಗ್ದೋಗುತ್ತಾ ಅಥವಾ ಕಟಿಂಗ್ ಮಾಡಿ ಮತ್ತೆ ಬರೋ ಚಾನ್ಸ್ ಐತ ಸಾಧ್ಯತೆ ಇದರಲ್ಲಿ? ಇದೇನೋ ಗೊತ್ತಿಲ್ಲ, ಬಟ್ ಚಾಕ್ಲೇಟ್ ಬರುತ್ತೆ. ಚಾಕ್ಲೇಟ್ ಬರುತ್ತೆ. ಚಾಕ್ಲೇಟ್ ಬರುತ್ತೆ. ಓಕೆ, ಇದು ಹೆಚ್ಚಾಗಿ ಯಾರು ಬಿಡಲ್ಲ, ಯಾಕಂದ್ರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಬರುತ್ತೆ. ಸೆಕೆಂಡ್ ಕಟಿಂಗ್ ಅಂತ ಮಾಡಿದ್ರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಬರುತ್ತೆ, ಅಂದ್ರೆ ಸೈಜ್ ಬರಲ್ಲ, ಅದರಿಂದ ಯಾರು ಮಾಡಕ್ ಹೋಗಲ್ಲ ಇದು. ಈಗ ದಿವಸ ಹೂವು ಕೀಳ್ತಾ ಇದ್ದೀರಾ? ಹಾಂ ಸರ್, ದಿವಸ ಅಂದರೆ ದಿವಸ ಕಟಾವು ಆಗ್ತಾ ಇದೆ. ಒಂದು ಅಂತ ಇದು ಕಟ್ ಆಗ್ತಾನೆ, ಅದಕ್ಕೆ ನೆಕ್ಸ್ಟ್ ಡೈಲಿ ಯಾವುದೋ ಒಂದು ಕೀಳ್ತಾ. ಎಷ್ಟು ದಿವಸದಿಂದ? ನಾವು ಒಂದು 20 ದಿವಸ ಸರ್. 20 ದಿವಸದಿಂದ ಡೈಲಿ ಆವರೇಜ್ ಎಷ್ಟು kg ಹೂವು ಸಿಗ್ತಾ ಇದೆ ಸರ್? ಡೈಲಿ ನಾವು ಒಂದು 6 ಬ್ಯಾಗ್ ಕಡಿಮೆ ಅಂತೂ ಇಲ್ಲ, ಹೋಗ್ತಾನೆ ಇದೆ. 150 kg ಮೇಲೆ ಹೋಗ್ತಾನೆ ಇದೆ. 900 kg ಹೆಚ್ಚು ಕಡಿಮೆ. 900 kg 20 ದಿವಸದಿಂದ ಸರಾಸರಿ 100 ರೂಪಾಯಿ ಬೆಲೆ ಇರ್ಬೋದಾ? ಒಂದು ಜಾಸ್ತಿ ಒಂದು ಕಡಿಮೆ? ಸರ್ ಈ ಒಂದು ಕೊಯ್ಲಿಂದಲೇ ಕಡಿಮೆ ಆಗಿರೋದು. ಮುಂಚೆ ಎಲ್ಲ 150 120 ಆ ಥರ ಮೇಲೆ ಇತ್ತು. ಇವಾಗ ಏನು ನೆನ್ನಿಂದ ಫುಲ್ ರೈಸ್ ಆಗಿದೆ. ಮತ್ತೆ ನಾವು ಮೊನ್ನೆ ಕಡಿಮೆ ಅಂದರೆ ಮೊನ್ನೆ ಒಂದು ಇದು ಕೊಯ್ಲಿಗೆ ಅಂದರೆ ಒಂದು ದಿವಸ ಹೋದಾಗ ಮಾತ್ರ ಕಡಿಮೆ ಆಗಿದೆ ಅಷ್ಟೇ ರೇಟು. ಇದು ಸೀರೆ ಕಟ್ಟಿದೆ ಸರ್ ಎಲ್ಲ. ವೀಕ್ಷಕರೇ ಇದೆಲ್ಲ ಗಮನಿಸ್ತಾ ಇದ್ದೀರಲ್ವಾ? ನೋಡಿ, ಕ್ವಾಲಿಟಿ ತೋರಿಸ್ತಾ ಇದೀವಿ. ಇಲ್ಲಿ ಒಟ್ಟಾರೆ ಈ ಫೀಲ್ಡನ್ನು ತೋರಿಸೋ ಉದ್ದೇಶ ನೋಡಿ, ಎಲೆಗಳಿನ್ನೂ ಹಸಿರಾಗೇ ಇದೆ, ಕೀಟಗಳ ಬಾಧೆ ಅಷ್ಟಾಗಿಲ್ಲ. ಇದೆಲ್ಲ ಸರಿ ಹೋಗೋದಕ್ಕೆ ಕಾರಣ ಔಷಧಿ ಎಷ್ಟು ದಿವಸಕ್ಕೊಂದ್ಸರಿ ಹೊಡಿತಾ ಇರ್ತೀರಾ ಸರ್? ನಾವು 5 ಡೇಸ್ಗೆ ಒಂದ್ಸರಿ. ಸೊ ಅಷ್ಟರಲ್ಲಿ ಯಶಸ್ವಿಯಾಗಿ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಪೋಷಕಾಂಶ ನಿರ್ವಹಣೆ ಒಂದು. ಸ್ವಲ್ಪ ತಾಳ್ಮೆಯಿಂದ, ಸಮಸ್ಯೆ ಒಂದೊಂದ್ಸರಿ ಜಾಸ್ತಿ ಆಗ್ಬೋದು, ಅವಾಗ ಸ್ವಲ್ಪ ತಾಳ್ಮೆಯಿಂದ ಇದ್ಕೊಂಡು ಔಷಧಿ ಬದಲಾವಣೆ ಮಾಡ್ಕೊಂಡು ಹತೋಟಿ ಮಾಡ್ಕೊಳ್ಳೋದ್ರಿಂದ ಇದು ಸಾಧ್ಯ ಆಗ್ತಾಯಿದೆ. ಇಷ್ಟೇ, ಯಾವುದೇ ಬೆಳೆನಲ್ಲಾಗಲಿ. ಸರ್ ಇಲ್ಲಿ ವೈಟ್ ಮಾಡಿದ್ದಾರೆ, ಬಟ್ ಒಂದು ಹೂವು ಕಟ್ ಮಾಡಿಲ್ಲ ಅವರು. ಇಲ್ಲೇ ಇದೆ ಎಕ್ಸಾಂಪಲ್ ತೋರಿಸಿ. ಹೌದಾ? ಒಂದು ಹೂವು ಕಟ್ ಮಾಡಿಲ್ಲ ಅವರು. ಕಾರಣ ಅದೇನ, ಅದು ಬಂದ ತಕ್ಷಣ ನೋಡಿ ಥರ ಹೋಗಿದೆ ಅವತ್ತು. ಹಾಂ, ಈ ಥರ ರಸ ಇರೋ ಕೀಟಗಳ ಬಾಧೆಯಿಂದ ಹಿಂಗೆ ಆಗೋಗ್ಬಿಡ್ತದೆ ಸರ್. ಬಿಟ್ಟ ತಕ್ಷಣ ಅದು ಒಂದು ಹೂವು ಕೂಡ ಕಟ್ಟಾಗಿ ಹೋಗಿಲ್ಲ ಅದು. ಸೇಮ್ ಎಲ್ಲ ನೋಡಿ ಈ ಥರನೂ ಆಗಿದೆ, ಇದೇ ಥರ. ಹಾಂ, ನೋಡಿ ಈ ಥರದ ಹೂಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದರಲ್ಲಿ. ಕಟ್ಟೆ ಆಗಿಲ್ಲ ಸರ್ ಅವ್ರದ್ದು, ಇಲ್ಲೇ ಇದೆ, ಬರೀ ಬೇಕಾದ್ರೆ ತೋರಿಸಿ. ಓಕೆ, ನಿಮ್ದೊಂದು 5% ಇರ್ಬೋದು ಆ ಥರ ನಿಮ್ಮದ್ರಲ್ಲಿ? ಇರುತ್ತೆ ಬಿಡಿ ಸರ್, ಇರುತ್ತೆ. ಯಾಕಂದ್ರೆ ನಾವು ಇದ್ದೇ ಇಲ್ಲಲ್ಲ, ಬಿಸಿಲು ಆ ಥರ. ಅದು ಒಂದು ಇದರಲ್ಲಿ ನಾವು. ಸೊ ಒಟ್ಟಾರೆ ತಾತ್ಪರ್ಯ ಏನಂದರೆ, ನಾನು ಹೇಳಲಿಕ್ಕೆ ಇಷ್ಟಪಡೋದು ವೀಕ್ಷಕರೇ, ಪೋಷಕಾಂಶ ನಿರ್ವಹಣೆ, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ನ ಅಪ್ಡೇಟ್ ಮಾಡಿಕೊಂಡ್ರೆ ಬೆಳೆ ಯಶಸ್ವಿಯಾಗಿ ಬೆಳಿಬೋದು. ಇದೇನು ವಿಪರೀತ ಅಷ್ಟೊಂದು ಗಾಬರಿ ಪಟ್ಕೊಂಡು ಏನೋ ಆಗುತ್ತೆ ಹೋಗುತ್ತೆ ಅನ್ನೋದು ಆ ಥರ ಅವಸರ. ಎರೆಗೊಬ್ಬರ ಸಿಗಲ್ಲ ಸರ್ ನಮ್ಗೆ. ಎರೆಗೊಬ್ಬರ ಸಿಕ್ಕಿದ್ರೆ ಇನ್ನೂ ತುಂಬ ಅನುಕೂಲ ಆಗುತ್ತೆ. ಓಕೆ, ಎರೆಗೊಬ್ಬರ ಸಿಕ್ಕಿಲ್ಲ ನಿಮಗೆ? ಏನು ರೋಗ ಬಾಧೆನೂ ಏನು ಅಷ್ಟು ಕಾಣಿಸ್ತಿಲ್ಲ? ಇಲ್ಲ, ಕಡಿಮೆ, ಚೆನ್ನಾಗಿದೆ. ಓಕೆ, ಸೊ ಇದೇ ರೀತಿ ಎಲ್ಲರೂ ನಾನು ಅನೇಕ ವಿಡಿಯೋಗಳಲ್ಲಿ ಹೇಳ್ದಂಗೆ ಪೋಷಕಾಂಶ ನಿರ್ವಹಣೆನ ಅಳವಡಿಸ್ಕೊಂಡ್ರೆ ಸೇವಂತಿಗೆ ಬೆಳೆನಲ್ಲಿ ಹೇಳಿದ್ದೀನಿ. ಗೇರ್ ಸಿಸ್ಟಮ್ಮು, ಯಾವ ಹಂತದಲ್ಲಿ ಯಾವುದು ಗೊಬ್ಬರ ಕೊಡೋದು ಎಲ್ಲನೂ ಇಲ್ಲಿ ಅಳವಡಿಸಲಾಗಿದೆ 100ಕ್ಕೆ 100%. ಸೋಮಶೇಖರ್ ಅವರು ಗುಲಾಬಿ ಬೆಳೆಗಾರರಿಗೆ ಆ ರೀತಿ ಮಾಹಿತಿ ಕೊಟ್ಟು ಸಕ್ಸಸ್ ಸ್ಟೋರಿ ತೋರಿಸಿದ್ದೀವಿ ನೋಡಿ. ಅದೇ ರೀತಿ ಸೇವಂತಿಗೆ ಬೆಳೆನಲ್ಲಿ ಒಂದಿರಲಿ ಅಂತ ಬಂದಿದ್ದು, ತುಂಬ ಫೀಲ್ಡ್ಗಳಿದ್ವು. ಇದು ನೆನ್ನೆ ವಿಡಿಯೋ ಕಳಿಸಿದ್ರು, ಚೆನ್ನಾಗಿತ್ತು. ಈಗ ಎಕ್ಸಿಸ್ಟಿಂಗ್ ಕ್ರಾಪ್ ಇರೋದ್ರಿಂದ ಇದನ್ನು ತೋರಿಸೋಣ ಅಂತ ಬಂದಿದ್ದು ಸ್ನೇಹಿತರೆ. ಸೊ ನೀವು ನಾನೇನು ಮಾಹಿತಿ ಹೇಳ್ತಿದ್ದೀನಿ ಅದೇನು ಬೇಕಾಬಿಟ್ಟಿ ಮಾಹಿತಿ ಅಲ್ಲ, ವೈಜ್ಞಾನಿಕವಾಗಿ ಅನೇಕ ಸಂಶೋಧನಾ ಪ್ರಬಂಧಗಳಿಂದ ಆಯ್ಕೆ ಮಾಡಿರೋ ಮಾಹಿತಿ ಆಧಾರದ ಮೇಲೆ ಪೋಷಕಾಂಶ ಪದ್ಧತಿಗಳನ್ನು ನಾನು ನನ್ನ ವಿಡಿಯೋಗಳ ಮುಖಾಂತರ ಕೊಡ್ತಾ ಇರೋದು. ಅದು ಅಳವಡಿಸ್ಕೊಳ್ಬೋದು, ಫಲಿತಾಂಶ ತೊಗೋಬೋದು ಅನ್ನೋ ನಿದರ್ಶನ ತೋರ್ಸೋಕ್ಕೆ ಒಂದಷ್ಟು ವೀಡಿಯೋಗಳನ್ನ ಮಾಡಿ ತೋರಿಸ್ತಿದ್ದೀನಿ. ಬಿಟ್ಟರೆ ಇದರಲ್ಲಿ ಮತ್ತೆ ಗ್ರೇಟ್ನೆಸ್ ಅಂಥದ್ದು ಏನಿಲ್ಲ. ಇದಕ್ಕಿಂತ ಚೆನ್ನಾಗಿ ಬೆಳೆದಿರೋರು ಇರ್ಬೋದು ಪ್ಲಾಟ್ಗಳು, ಅವು ಅಲ್ಲಿ ಪೋಷಕಾಂಶ ನಿರ್ವಹಣೆ ಚೆನ್ನಾಗಿ ಆಗಿರುತ್ತೆ. ಯಾರಿಗೆಲ್ಲ ಆಗ್ತಿಲ್ಲ, ಸಮಸ್ಯೆಗಳಾಗ್ತಿದೆ, ತ್ರಿಪ್ಸ್ ಹತೋಟಿಗೆ ಬರ್ತಿಲ್ಲ, ಏನಕ್ಕೆ ಏನು ಹೊಡೆದ್ರೂ ಆಗ್ತಿಲ್ಲ, ಬೆಳವಣಿಗೆ ಬರ್ತಿಲ್ಲ ಅಂದ್ಕೊಳ್ತಿರ್ತೀರಿ, ಅವ್ರಿಗೆ ನೋಡಿ ಇದನ್ನು ಅಳವಡಿಸ್ಕೊಂಡ್ರೆ ಸಾಕು, ಬರುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.